ಹಾಯ್ ಹಲೋ ನಮಸ್ತೆ ಶುಭೋದಯ. ನಾನು ನಿಮ್ಮೆಲ್ಲರ ಪ್ರೀತಿಯ ವೈಆರ್ಯು. ನೀವು ನೋಡ್ತಾ ಇದ್ದೀರಾ ಯಕ್ಷರಾಜರಸ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಮೇಯ್ನ್ ಫಸ್ಟ್ ಕೆಲಸ ಬಂದಿದ್ದು ಪೋಸ್ಟ್ ಆಫೀಸ್ ಹತ್ರ. ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಲ್ಯಾಂಡ್ ಆಗಿರೋದೆ ನಮ್ಮ ಏರಿಯಾದಲ್ಲಿರುವಂಥ ಟಿ ವಿ ಎಸ್ ಮೊಟರೈಡ್ ಶೋರೂಮ್ಗೆ. ಏನಕ್ಕೆ ಬಂದಿದ್ದೀನಿ, ಏನಕ್ಕೆ ಅಂತೆಲ್ಲ ಪ್ರೀವಿಯಸ್ ಲಾಗಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಯಾವ ಗಾಡಿ ತೊಗೊತಾ ಇದ್ದೀನಿ ಅನ್ನೋ ಒಂದು ಕ್ಯೂರಿಯಾಸಿಟಿನ ಬ್ರೇಕ್ ಮಾಡ್ತಾ ಇದ್ದೀನಿ. ತುಂಬ ಗಾಡಿಗಳ ಆಪ್ಷನ್ ಮೈಂಡಲ್ಲಿತ್ತು, ಬಟ್ ಅಲ್ಟಿಮೇಟ್ಲಿ ನಾನು ಯಾವ ಗಾಡಿ ತೊಗೊಬೇಕು ಅಂದ್ಕೊಂಡಿದ್ನೋ ಆ ಗಾಡಿ ಸಿಗಲಿಲ್ಲ ಅಂದ್ಕೊಳೋಕ್ಕಿಂತ ನಾನು ಅದನ್ನು ಬುಕ್ ಮಾಡೋಕ್ಕೆ ಹೋಗಲೇ ಇಲ್ಲ. ರ್ಯಾಂಡಮ್ ಆಗಿ ಒಂದು ಗಾಡಿನ ಚೂಸ್ ಮಾಡಿದೆ. ಲೆಟ್ಸ್ ಚೂಸ್ ದಿಸ್ ವೆಹಿಕಲ್ ಅಂತೇಳಿ. ಸೊ ಅಲ್ಟಿಮೇಟ್ಲಿ ಆ ಬೈಕನ್ನು ನಾನು ಸೆಲೆಕ್ಟ್ ಮಾಡಿ ಡೆಲಿವರಿ ತೊಗೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ನಿಮ್ಮ ಒಂದು ಪ್ರೋತ್ಸಾಹ, ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಈ ಒಂದು ಪಾಯಿಂಟಿಂದ ಪಿ ಯು ವಿಗೆ ಶಿಫ್ಟ್ ಆಗ್ತೀನಿ, ಅಲ್ಲಿ ಮತ್ತೆ ಲಾಗಲ್ಲಿ ಕಂಟಿನ್ಯೂ ಆಗ್ತೀನಿ. ಬನ್ನಿ, ಲೆಟ್ಸ್ ಮೀಟ್ ಯು ಇನ್ ದ ಪ್ರೊಮೋಟ್. ಸೊ ಇಷ್ಟೊತ್ತವರೆಗೂ ಗಾಡಿಯನ್ನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಕಾಲ ಕಳೆದ್ರು. ಬನ್ನಿ ಈಗ ಒರಿಜಿನಲ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದಕ್ಕೆ ಹೋಗೋಣ. ಇದು ಬ್ಯಾಕ್ ಎಂಟ್ರಿ ಆ್ಯಕ್ಚುಲಿ ಶೋರೂಮ್ದು. ಫ್ರಂಟ್ ಎಂಟ್ರಿ ಆವಾಗಲೇ ತೊಗೊಳ್ಲಿಲ್ಲ ನಾವು, ಬ್ಯಾಕ್ ಎಂಟ್ರಿಯಿಂದ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಇನ್ ಎ ಪಾಯಿಂಟ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಇದು ಪಾಯಿಂಟ್ ಆಫ್ ವ್ಯೂವಲ್ಲಿದೆ ಗಾಡಿದು. ಆಗಲೇ ಒಳಗಡೆ ಲೈಟ್ ಇಲ್ದಿದ್ದ ಕಾರಣ ನಾನು ಆಚೆಗಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಗಾಡಿ ಈ ರೀತಿ ಕಾಣಿಸುತ್ತೆ ಒನ್ ಆಫ್ ದಿ ಲೈಟಿಂಗ್ ಸೆಟಪ್ಪಲ್ಲಿ. ಎಲ್ಲ ಗಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಫರ್ದರ್, ಲೆಟ್ಸ್ ಫಾಲೋ ಔಟ್. ಥ್ಯಾಂಕ್ ಯು. ಇವರೇ ನಮ್ಗೆ ಹೆಲ್ಪ್ ಮಾಡಿದ್ದು ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಒಂದು ನಿಮಿಷ, ಇವ್ರ ಬಗ್ಗೆ ಆಮೇಲೆ ಮುಂದೆ ಗಾಡೀಲಿ ಹೋಗ್ತಾ ಮಾತಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇದು ಸ್ವೀಟ್ಸು ಎಲ್ಲರಿಗೂ ಕೊಟ್ಬಿಡಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಅದು ಬಂದಮೇಲೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಶೋರ್. ಓಕೆ ಶೋರ್ ಥ್ಯಾಂಕ್ ಯು ಸೊ ಮಚ್. ಸೊ ಇವರೇ ತೋರಿಸಿದ್ನಲ್ಲ, ರಾಜೇಶ್ವರಿ ಅಂಥೇಳಿ ಟಿ ವಿ ಎಸ್ ಮೊಟರೈಡ್ ಶೋರೂಮ್ ಏನಿದೆ ಅದರ ಕಂಪ್ಲೀಟ್ ಇನ್ಚಾರ್ಜ್ ಇವರೇ ವಹಿಸಿದ್ದು. ಆ್ಯಂಡ್ ಇವರೇ ಮ್ಯಾನೇಜರ್ ಕೂಡ ಅಂತ ನನಗೆ ಗೊತ್ತೇ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಎಲ್ಲ ಕೂಡ ತೋರಿಸ್ಕೊಟ್ರು. ಸೊ ಇಲ್ಲಿಂದ ಹೊರಡುವಂಥ ಸಮಯ ಬಂದಿದೆ. ಸೊ ತುಂಬ ದಿನಗಳ ನಂತರ ಫಸ್ಟ್ ಟೈಮ್ ಹಿಟ್ಟಿಂಗ್ ಇನ್ ಟು ದ ರೋಡ್ಸ್ ವಿತ್ ದ 200cc ಸ್ಟ್ರೀಟ್ ಮೋಡ್. ಬನ್ನಿ ನೋಡೋಣ. ಐ ಫೋಕ್ಸ್ ಅಲ್ಲಿ ಅವಾಗ ಹೇಳಿದಂಗೆ ಬ್ಯಾಕ್ ಟು ಪಿ ಯು ವಿ ಪಾಯಿಂಟ್ ಆಫ್ ವ್ಯೂ. ಅಲ್ಲಿಂದ ಒಂದು ಸ್ವಲ್ಪ ಸ್ವಿಚ್ ಮಾಡಿದೆ, ನೋಡೋಣ ಅಂಥೇಳಿ. ತುಂಬಾ ದೂರ ಇದೆ ಅನ್ನಿಸ್ತಿತ್ತು ಬ್ರೇಕು. ಸೊ ಲೆಟ್ಸ್ ಗೆಟ್ ಅಡ್ಜಸ್ಟೆಡ್ ಟು ಇಟ್. ಒಂದು ಪಾಯಿಂಟ್ ಇದೆ, ನಾಬು 1 is too far, 2 3 is the nearest point ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ನಾನು ಕ್ಲಚಸ್ 1 ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಇಟ್. ಆಫ್ಟರ್ ಮೆನಿ ಡೇಸ್ ಗ್ರಂಟ್ ಅಂತ ತುಂಬಾ ಚೆನ್ನಾಗಿದೆ. ಲೆಟ್ಸ್ ಮೂವ್ ಗೈಸ್. ನಾನು ತುಂಬ ದಿನಗಳಿಂದ ಒಂದು 200cc ಮೋಟ್ರ್ ಸೈಕಲ್ನ ಆಸೆ ಪಡ್ತಿದ್ದೆ. ಸೊ ಐ ನೆವರ್ ಥಾಟ್ ನಾನು ಇನ್ ಪರ್ಟಿಕ್ಯುಲರಾಗಿ ಅಪಾಚಿಗೆ ಹೋಗ್ತೀನಿ ಅಂಥೇಳಿ. ಬಟ್ ಯಾ, ದಿಸ್ ವಾಸ್ ಮೈ ಆಲ್ವೇಸ್ ಪಾಯಿಂಟ್ ಆಫ್ ವ್ಯೂ. ಎಕ್ಸೈಟ್ಮೆಂಟ್ ಇತ್ತು, ಬಟ್ ನನಗೂ ಗೊತ್ತಿರಲಿಲ್ಲ ನಾನು ಅಪಾಚಿಗೆ ಸ್ವಿಚ್ ಆಗ್ತೀನಿ ಅಂಥೇಳಿ. ಐ ಆಲ್ವೇಸ್ ವಾಂಟೆಡ್ ಆ್ಯಂಡ್ ಬೈಕ್ ಟೂರಿಂಗ್ ಕೂಡ ಕಂಫರ್ಟೇಬಲ್ ಆಗಿರೋ ಅಂಥದ್ದು. ಅಪಾಚಿ ನೆವರ್ ಲೆಟ್ ಮೀ ಡೌನ್ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ಅಂದ್ಕೊಂಡಿದ್ದೀನಿ. ತುಂಬಾ ಒಂದೊಳ್ಳೆ ಬೈಕ್, ಇಲ್ಲ ಅನ್ನೋಂಗಿಲ್ಲ. ಸ್ವಲ್ಪ ಯೂಸ್ಟು ಆಗಬೇಕು, ಹೊಸ ಗಾಡಿ ಬೇರೆ ಅಲ್ವಾ. ಫುಲ್ ಅಂತೂ ಸಖತ್ತಾಗಿದೆ, ಅದರಲ್ಲಿ ಏನೇ ಕಾಂಪ್ರಮೈಸಸ್ ಇಲ್ಲ. ಅದೇ ಹೇಳ್ತಾಯಿದ್ರು, ಒಂದು ಸ್ವಲ್ಪ ಫಸ್ಟ್ ಸರ್ವಿಸ್ ಆಗೋವರೆಗೂ ಗೆಟ್ ಯೂಸ್ ಟು ಇಟ್ ಅಂಥೇಳಿ. ನಮ್ಮ ಬೈಕರ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಇದು ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ವಿತ್ ಡೆಲಿವರಿ ಕೂಡ ನನಗೆ ತುಂಬ ಸ್ಯಾಟಿಸ್ಫೈ ಇದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ನನಗೆ ಯಾವುದೇ ಹಸಲ್ ಕೊಡದೆ ಕ್ಲೀನಾಗಿ ಡೆಲಿವರಿ ಮಾಡಿಕೊಟ್ರು. ನನಗೆ ಅವರದೇ ಮಾತಾಡ್ತಿದ್ರು, ಇಲ್ಲಿವರೆಗೂ ನೀವು ಯೂಟ್ಯೂಬರ್ ಅಂತಾಗಲಿ ಮೋಟೋಲಾಗರ್ ಅಂತಾಗಲಿ ನಮಗೆ ಗೊತ್ತಿರಲಿಲ್ಲ,
ಅಂತೆಲ್ಲ ಕೂಡ ಹೇಳ್ತಾಯಿದ್ರು. ಸೊ ಈ ರೀತಿ ಇರುತ್ತೆ ನಮ್ಮ ಹಸಲ್ಸು, ಬೈಕಿಂಗ್ ಹಸಲ್ಸು. ಸೊ ನೋಡಬೇಕಾಗತ್ತೆ, ಹೊಸ ಬೈಕ್ ತೊಗೊಳೋದಲ್ಲ ಈ ಟ್ರಾಫಿಕ್ಕಲ್ಲಿ ಇದನ್ನೆಲ್ಲ ಬೈಪಾಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ವೇರ್ ದ ಅಲ್ಟಿಮೇಟ್ ಚಾಲೆಂಜ್ ಬಿಗಿನ್ಸ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗುರು ಇವತ್ತಂತೂ, ಅಂಥರಲ್ಲೂ ಮ್ಯಾರೇಜಸ್ಸು ಅವು ಇವು ಎಲ್ಲ ಇದೆ ಇವತ್ತು. ದ ಪುಲ್ ಈಸ್ ಇನ್ಸೇನ್, ಇಟ್ಸ್ ರಿಯಲಿ ನೈಸ್ ಅಂತ ಹೇಳ್ಬೋದು. ಬಟ್ ಅದೇ ಈ ರೀತಿ ರೋಡ್ಗಳಲ್ಲಿ ಇದನ್ನು ನಾನು ಡ್ರೈವ್ ಮಾಡೋಕ್ಕೂ ಆಗಲ್ಲ, ಹೊಸ ಗಾಡಿ ಬೇರೆ. ಥ್ರಾಟ್ ರೆಸ್ಪಾನ್ಸ್ ಅಂತೂ ಸಖತ್ತಾಗಿದೆ. ಈಗಲೇ ಪುಷ್ ಮಾಡೋಣ ಅನ್ನಿಸ್ತಿದೆ, ಬಟ್ ಆಬ್ವಿಯಸ್ಲಿ ನೋ, ಐ ಕ್ಯಾನಾಟ್. ಈ ರೀತಿ ಫಿಮೇಲ್ ಡ್ರೈವರ್ಸ್ಗಳಿರ್ತಾರೆ, ಹುಷಾರಾಗಿ ಹೋಗಬೇಕು. ಯಾ, ದ ಬೈಕ್ ಈಸ್ ವೆರಿ ಮಚ್ ಗುಡ್, ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ದ ಪೋಸ್ಚರ್ ಈಸ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ಎಸ್, ಎವ್ರಿಥಿಂಗ್ ಈಸ್ ಆಲ್ವೇಸ್ ಗುಡ್ ಫಾರ್ ಸಮಥಿಂಗ್ ವಿಚ್ ಈಸ್ ನೈಸ್ ಅಂತ ಹೇಳ್ತಿರ್ತೀವಲ್ಲ, ಆ ರೀತಿ ಅಂತ ಅಂದ್ಕೊಂಡಾಗ ಸಖತ್ತಾಗಿದೆ ಗಾಡಿ. ಎಲ್ಲೂ ಕೂಡ ನನ್ನನ್ನು ಅದು ಇನಿಷಿಯಲ್ ಫುಲ್ ಇದೆಯಲ್ಲ 200cc ಇದು, ದಟ್ ಈಸ್ ಆಲ್ವೇಸ್ ಗೆಟಿಂಗ್ ಮೀ ಅಪ್. ಸೊ ರೈನ್ ಮೋಡಲ್ಲಿದೆ ಪ್ರೆಸೆಂಟ್ಲಿ, ಮೋಡ್ ಚೇಂಜ್ ಮಾಡ್ಕೊಬೇಕು. ವೆರಿ ನೈಸ್ ಬೈಕ್, ಯಾವುದೇ ರೀತಿ ನಿಮಗೆ ಫುಲ್ ಕೊಡಲ್ಲ. RPMಸು ಅಷ್ಟೇ ಒಂದು ಒಳ್ಳೆ ಮ್ಯಾಚ್ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಮುಂದಕ್ಕೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಲೆಟ್ಸ್ ಗೋ ಬ್ಯಾಕ್. ಆ್ಯಂಡ್ ಈ ಬೈಕಿನ ಸ್ಪೆಸಿಫಿಕೇಷನ್ಸ್ ಅವೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಳಲ್ಲ ಗುರು, ಬಟ್ ಗಾಡಿ ಫೀಲ್ ಚೆನ್ನಾಗಿದೆ ಓಡಿಸೋಕ್ಕೆ ಇನಿಷಿಯಲಿ. ಆ್ಯಂಡ್ ದ ಫುಲ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಈಸ್ ಆಲ್ವೇಸ್ ದೇರ್ ಇನ್ ದಿಸ್ ಬೈಕ್. ಸೊ ಐ ಶುಡ್ ಬಿ ಆಲ್ವೇಸ್ ಹ್ಯಾಪಿ ಫಾರ್ ದಟ್. ಈ ರೋಡಲ್ಲಿ ಯಾಕೆ ನಾವು ಬಂದು ಅನ್ನಿಸ್ತಿದೆ, ಆ ಪಾರ್ಟಿ ಸ್ಲೋ ಮೂವಿಂಗ್ ಟ್ರಾಫಿಕ್ಕು. ಸೊ ಇಟ್ಸ್ ಆಲ್ವೇಸ್ ಪ್ರಿಫರಬಲ್ ಟು ಬಿ ಇನ್ ಎ ರೋಡ್, ಎಂಟಿ ರೋಡ್. ಇದಕ್ಕಿಂತ ಆ ರೋಡ್ಗಳೆಷ್ಟೋ ಪರವಾಗಿಲ್ಲ ಅಂತ ಹೇಳ್ಬೋದು. ದ ಪುಲ್ ಈಸ್ ವೆರಿ ನೈಸ್. ಆ ಇನಿಷಿಯಲ್ ಪುಲ್ ಇದೆಯಲ್ಲ ಅದಕ್ಕೆ ನಾವು ಫ್ಯಾನ್ಸ್ ಆಗೋದು, ಇನ್ಯಾವುದಕ್ಕೂ ಅಲ್ಲ. ದಟ್ ಇನಿಷಿಯಲ್ ಪುಲ್ ವಿಚ್ ವಿ ಗೆಟ್ ಡ್ಯೂರಿಂಗ್ ದಿಸ್ ಬೈಕ್, ಇಟ್ಸ್ ವೆರಿ ಮಚ್ ಗುಡ್. ಆ್ಯಂಡ್ ರಿಫೈನ್ಮೆಂಟ್ ಏನಿದೆಯಲ್ಲ, ಇಂಜಿನ್ ರಿಫೈನ್ಮೆಂಟು, ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದ ಹ್ಯಾಂಡ್ಲಿಂಗ್ ಇನ್ ದ ಸಸ್ಪೆನ್ಷನ್ ವಿಚ್ ಇಸ್ ಆಲ್ವೇಸ್ ಪ್ರಿಫರಬಲ್. ಈ ಒಂದು ಸೆಗ್ಮೆಂಟಲ್ಲಿ USD ಸ್ಪೋಕ್ಸ್ ಇರೋದು, ಇದರಲ್ಲಿ ಅಪ್ಸೈಡ್ ಡೌನ್ ಫೋಕ್ಸ್ ಅಂತ ಕರೀತಾರೆ, ಅಪ್ಸೈಡ್ ಡೌನ್ ಫೋಕ್ಸ್, ವಿಚ್ ಇಸ್ ವೆರಿ ಗುಡ್. ನೋಡಿ, ದ ಸಸ್ಪೆನ್ಷನ್ ಇಸ್ ಆಲ್ವೇಸ್ ಆನ್ ದಿ, ಇಟ್ ಇಸ್ ನಾಟ್ ಆನ್ ಟು ಮಚ್ ಸ್ಟಿಫರ್ ಅಥವಾ ಟೂ ಸ್ಮೂತ್ ಆಗೋವಿಲ್ಲ, ಇಟ್ ಇಸ್ ಪರ್ಫೆಕ್ಟ್. ಸೊ 50 ಒಳಗಡೆ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಪ್ರಿಫರಬಲಿ ಮೇಂಟೈನಿಂಗ್ 50 ಇಸ್ ಆಲ್ವೇಸ್ ಗುಡ್. ಸೊ ಆನ್ ದ ಗೋ ಮೋಡ್ ಚೇಂಜ್ ಮಾಡ್ಬೋದಾ, ಇವೆಲ್ಲ ಒಂದು ಪ್ರಾಪರ್ ವಿಡಿಯೋ ಮಾಡ್ತೀನಿ. ಇದು ಜಸ್ಟ್ ಡೆಲಿವರಿ ವಿಡಿಯೋ ಆಗಿರೋದ್ರಿಂದ ನಾನು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆ್ಯಸ್ ಐ ಸೆಡ್ ಆಲ್ವೇಸ್, ನನ್ನ ಫಸ್ಟ್ ಗಾಡಿ ತೊಗೊಂಡಾಗಲೂ ಕೂಡ ನಾನು ಇದೇ ರೋಡಲ್ಲೇ ಬಂದಿದ್ದು, ಈಗಲೂ ಇದೇ ರೋಡಲ್ಲೇ ಬರ್ತಿದ್ದೀನಿ. ಗೊತ್ತಿಲ್ಲ, ಐ ಡೋಂಟ್ ನೋ ವೈ ಐ ಟುಕ್ ದಿಸ್ ರೂಟ್, ಬಟ್ ಯಾ, ದ ಬ್ಲೆಸ್ಸಿಂಗ್ಸ್ ಆಫ್ ದಿಸ್ ಆಲ್ಮೈಟಿ ಶುಡ್ ಆಲ್ವೇಸ್ ಬಿ ದೇರ್. ಬನ್ನಿ ಮುಂದಕ್ಕೆ ಹೋಗ್ತೀನಿ. ಸದ್ಯಕ್ಕೆ ಸ್ಟಾಪ್ ಮಾಡ್ತೀನಿ, ಮುಂದೆ ಪೆಟ್ರೋಲ್ ಫ್ಯೂಲ್ ಅಪ್ ಮಾಡಿಸ್ಬೇಕು, ಲೋ ತೋರಿಸ್ತಿದೆ. ಲೆಟ್ಸ್ ಇಟ್ ಟು ದಟ್ ಫ್ಯೂಲ್ ಸ್ಟೇಷನ್ ಆ್ಯಂಡ್ ಕಂಟಿನ್ಯೂ. ಇದು ನನ್ನ ಫಸ್ಟ್ ಫ್ಯೂಲ್ ಅಪ್. ಸೊ ಆಲ್ವೇಸ್ ಎಕ್ಸೈಟೆಡ್ ಆಗಿರ್ತೀವಿ ಫಸ್ಟ್ ಫ್ಯೂಲ್ ಅಪ್ ಅಂದಾಗ. ಪೆಟ್ರೋಲ್ ಇದೆ ಬಟ್ ತುಂಬ ಇಲ್ಲ. ಸೊ ಫಸ್ಟ್ ಫ್ಯೂಲ್ ಅಪ್ ಟು ದಿಸ್ ಬೀಸ್ಟ್, ಮಚ್ ಎಕ್ಸೈಟೆಡ್. ಎಷ್ಟು ಲೀಟ್ ಹಿಡಿಸುತ್ತೆ ನೋಡೋಣ. ನನ್ನ ಪ್ರತಿ ಗಾಡಿಗಳು ನಮ್ಮ ಮನೆಗೆ ಬಂದಾಗಲೂ ಕೂಡ ನಾವು ಇದೇ ಒಂದು ಬಂಕಲ್ಲಿ ಹಾಕ್ಸೋದು. ಸೊ ಕ್ಯಾರಿಯಿಂಗ್ ಔಟ್ ದಟ್ ಎಮೋಷನ್. ಏನು ಪ್ರಮೋಷನ್ ಎಲ್ಲ ಈ ಬಂಕಿಗೆ, ಬಟ್ ಈ ಗಾಡಿ ಹೆವಿ ಇದೆ ಗುರು. ಲೆಟ್ಸ್ ಸಿ ಎಷ್ಟು ಹಿಡಿಸುತ್ತೆ, ಏನು ಕತೆ ಅಂಥೇಳಿ. ನೋಡೋಣ. ಫುಲ್ ಟ್ಯಾಂಕು, ನಿಧಾನಕ್ಕೆ ಹಾಕಿ, ಚೆಲ್ಬೇಡಿ. ಹಾಂ, 190 ಸರ್. 190. ಹಾಂ, ಆನ್ ರೋಡ್.
This is will record. We will log for the YouTube channels on the way. Just for the awareness purpose. That's all. ಅಲ್ಲಿಂದ ಮತ್ತೆ ಮುಂದಕ್ಕೆ ಬಸ್ ಆಗುವಂಥ ಸಮಯ ಶುರುವಾಯಿತು. ಪೆಟ್ರೋಲ್ ಫುಲ್ ಆಯಿತು. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಮ್ಯೂಸಿಕ್ ಇದ್ದಿದ್ದ ಕಾರಣ ಕಾಪಿರೈಟ್ಸ್ ಬಂದ್ಬಿಡುತ್ತೆ ಯೂಟ್ಯೂಬರ್ಸ್ ಕಷ್ಟ. ಆ ಕಾರಣಕ್ಕೆ ಅಲ್ಲಿಂದ ಮುಂದೆ ನಾನು ಮೈಕನ್ನು ಆಫ್ ಮಾಡಿದೆ. ಸೊ ಅಲ್ಲಿಂದ ಮುಂದೆ ನಾನು ಮನೆಗೆ ಹೋದೆ. ದಟ್ಸ್ ಆಲ್ ಇಸ್ ಆಲ್ ಅಬೌಟ್ ದಿಸ್ ಲಾಗ್. ಅಲ್ಟಿಮೇಟ್ಲಿ ನಾನು ಏನಕ್ಕೆ ಈ ಗಾಡಿ ಚೂಸ್ ಮಾಡಿದೆ, ನಾನು ಡೀಟೇಲ್ ಇನ್ನೊಂದು ಲಾಗನ್ನು ಕೊಡ್ತೀನಿ. ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಹಾಕ್ಸೋದಿದೆ, ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕ್ಸಿ ಈ ಗಾಡಿನ ಏನಕ್ಕೆ ಚೂಸ್ ಮಾಡಿದೆ ಅನ್ನೋ ಒಂದು ಡಿಸಿಷನ್ ನನಗೆ ಗೊತ್ತಿಲ್ಲ. ಬಟ್ ಐ ವಿಲ್ ಶೇರ್ ಯು ದ ವ್ಯೂಸ್ ಆ್ಯಂಡ್ ಒಪಿನಿಯನ್ಸ್ ವಾಟ್ ಆರ್ ಆಲ್ ನನಗಿತ್ತು ಈ ಒಂದು ಪರ್ಟಿಕ್ಯುಲರ್ ಗಾಡಿನ ಚೂಸ್ ಮಾಡಿದಾಗ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಯಾರ್ಯಾರು ನಾವು ಬ್ಲೆಸ್ ಮಾಡ್ತಿದ್ದೀರೋ ಅಥವಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿರೋ ಅವ್ರಿಗೂ ಕೂಡ ನಾನು ಇಲ್ಲಿಂದನೇ ಹಾರ್ಟ್ಲಿ ವೆಲ್ಕಮ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರಿಫರಬಲಿ ನನ್ನ ಸೆಕೆಂಡ್ ಇಂಡಿಯನ್ ಬ್ರ್ಯಾಂಡ್ ವೆಹಿಕಲ್ ಕೂಡ ಇದೆ. ನನ್ನ ಫಸ್ಟ್ ವೆಹಿಕಲ್ಸ್ ಕೂಡ ಇಂಡಿಯನ್ ಬ್ರ್ಯಾಂಡಲ್ಲಿ ಆಗಿತ್ತು. ಸೊ ಪ್ರೌಡ್ಲಿ ಟು ಬಿ ಆ್ಯನ್ ಇಂಡಿಯನ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟನ್ನೇ ಬೈ ಮಾಡಿದ್ದೀನಿ. ಆ್ಯಂಡ್ ಗಾಡಿಯ ಟೋಟಲ್ ಪ್ರೈಸ್ ಬಂದು 1.92 ಸಮಥಿಂಗ್ ಇದೆ. ಬಟ್ ಶೋರೂಮಲ್ಲಿ ಪರಿಚಯ ಇದ್ದಿದ್ದ ಕಾರಣ ಹಾಗೂ ನನಗೆ ಒಂದು ಸ್ವಲ್ಪ ಅಲ್ಲಿರೋರು ಕ್ಲೋಸ್ ಆಗಿದ್ದಿದ್ದ ಕಾರಣ ಇಟ್ ವಾಸ್ ಆಲ್ ಅಬೌಟ್ 1.90 ಸಮಥಿಂಗ್ ಬೀಳುತ್ತೆ. ಸೊ ಇದಾಗಿತ್ತು ಇಷ್ಟೇ. ಈ ಒಂದು ಗಾಡಿಗೆ ಹತ್ತಿರ 2 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೆ. ನಾನು 2020 ಅಲ್ಲಿ ತೊಗೊಬೇಕು ಅಂತಿದ್ದೆ, ಬಟ್ ಕೋವಿಡ್ ಸ್ಟ್ರೈಕ್ ಆಯಿತು. ಸೊ ಇವನ್ ಆಫ್ಟರ್ ದಟ್, after selling my Classic 350 in the year of 2019 before COVID, I'm not sure which year, but COVID ಬರೋಕ್ಕಿಂತ ಮುಂಚಿತವಾಗಿ ನಾನು ನನ್ನ ಕ್ಲಾಸಿಕ್ 350ನ ಸೇಲ್ ಮಾಡಿದ್ದೆ. ಅದಾದ ನಂತರದಲ್ಲಿ ನಾನು ಯಾವುದೇ ಗಾಡಿನ ಓನ್ ಮಾಡಿರಲಿಲ್ಲ. ಆ್ಯಕ್ಟಿವಾದಲ್ಲೇ ಲಾಗ್ಸ್ ಕೂಡ ಮಾಡ್ತಿದ್ದೆ. ಸೊ ಅಲ್ಟಿಮೇಟ್ಲಿ ಈ ಸಮಯ ಬಂದಿದೆ ಈ ಒಂದು ಗಾಡೀಲಿ ನನ್ನ ಒಂದು ಜರ್ನಿನ ಮುಂದುವರಿಸೋಕ್ಕೆ. ಮುಂದೆನೂ ಕೂಡ ನೋಡ್ತಾ ಹೋಗೋಣ ಯಾವ ರೀತಿ ಇರುತ್ತೆ ಈ ಒಂದು ಪಯಣ ಅಂತೇಳಿ. ನಿಮ್ಮ ಪ್ರೋತ್ಸಾಹ ಹಾಗೂ ನಿಮ್ಮ ಬೆಂಬಲ ಇದೇ ರೀತಿ ಮತ್ತೊಮ್ಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲಾಗ್. ಮತ್ತೊಂದು ಲಾಗಲ್ಲಿ ಮತ್ತೊಂದು ವಿಷಯದ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಹ್ಯಾಪಿ ಆ್ಯಂಡ್ ಬಾಯ್.